ನಮಸ್ಕಾರ ವೀಕ್ಷಕರೇ. ರಾಮ ಮಂದಿರ ಉದ್ಘಾಟನೆ ದಿನಗಳು ಹತ್ತಿರ ಆಗ್ತಾ ಇದೆ. ಒಂದು ಕಡೆ ಕೇಂದ್ರ ಸರ್ಕಾರದಿಂದ ಮಂದಿರ ಉದ್ಘಾಟನೆಗೆ ತಯಾರಾಗ್ತಾ ಇದ್ರೆ, ಇತ್ತ ಆಹ್ವಾನ ತಿರಸ್ಕರಿಸಿ ರಾಮ ಮಂದಿರ ವಿಚಾರದಿಂದ ದೂರ ಉಳಿದಿರೋ ಕಾಂಗ್ರೆಸ್ ಮುಂದಿನ ತಂತ್ರಗಳ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಈ ಮಧ್ಯೆ ರಾಮ ಮಂದಿರ ವಿಚಾರದಲ್ಲಿ ನಾನಾ ರೀತಿಯ ಸುದ್ದಿಗಳು ಹರಿದಾಡ್ತಾ ಇವೆ. ಈ ಪೈಕಿ ಶಂಕರಾಚಾರ್ಯರು ಸ್ಥಾಪಿಸಿರೋ 4 ಮಠಗಳಿಂದ ಮಂದಿರ ಉದ್ಘಾಟನೆಗೆ ವಿರೋಧ ಬಂದಿದೆ ಅಂತ. ಆದ್ರೆ ಇದರ ಸತ್ಯಾಸತ್ಯತೆ ಏನು ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಡೀ ಭಾರತವೇ ಕಾಯ್ತಾ ಇರೋ ರಾಮ ಮಂದಿರಕ್ಕೆ ವಿರೋಧ ಬರೋಕೆ ಸಾಧ್ಯವೇ ಇಲ್ಲ ಅನ್ನೋದು ಎಲ್ಲರ ಊಹೆಯಾದ್ರೂ, ಉದ್ಘಾಟನಾ ದಿನದಂದು ಶಂಕರಾಚಾರ್ಯರು ಸ್ಥಾಪಿಸಿರೋ 4 ಪೀಠಗಳ ಜಗದ್ಗುರುಗಳು ಕಾರ್ಯಕ್ರಮಕ್ಕೆ ಹಾಜರಾಗ್ತಿಲ್ಲ ಅಂತ ರೂಮರ್ಸ್ ಹರಿದಾಡ್ತಾ ಇದೆ. ಹಾಗಿದ್ರೆ ನಿಜಕ್ಕೂ ಆಗಿರೋದು ಏನು? ಯಾವ ಕಾರಣಕ್ಕಾಗಿ ಯಾವ ಪೀಠದಿಂದ ಶ್ರೀಗಳು ಹಾಜರಾಗ್ತಾ ಇಲ್ಲ? ಇಂಥ ಸುದ್ದಿಗಳನ್ನ ಹರಿಬಿಡ್ತಾ ಇರೋದು ಯಾರು? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಇದರ ಜೊತೆಗೆ ಅಯೋಧ್ಯೆ ಸೃಷ್ಟಿಸಿರೋ ಹೊಸ ದಾಖಲೆ ಏನು? ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಮಾಡ್ತಿರೋ ಆ ಆರೋಪ ನಿಜಾನಾ? ಇನ್ನು ವಿಪಕ್ಷಗಳ ಪೈಕಿ ಯಾರಿಗೆ ಇದರಿಂದ ನಷ್ಟ? ಎಲ್ಲವನ್ನ ತಿಳಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಜೆಪಿ ಹಾಗೂ RSS ಮುಂದಾಳತ್ವ ವಹಿಸಿದೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟ ರಾಮ ಮಂದಿರ ಉದ್ಘಾಟನೆಯಿಂದ ದೂರ ಉಳಿದಿದೆ. ಆದ್ರೆ ಧಾರ್ಮಿಕ ರಂಗದ ಕೆಲವರು ರಾಮ ಮಂದಿರ ಉದ್ಘಾಟನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋ ರೂಮರ್ಸ್ ಹರಿದಾಡ್ತಾ ಇದೆ. ಆದ್ರೆ ಇದೆಷ್ಟು ನಿಜ, ಎಷ್ಟು ಸುಳ್ಳು ಅನ್ನೋದನ್ನ ನಾವು ಹೇಳ್ತಾ ಹೋಗ್ತೀವಿ. ಭಾರತ ದೇಶದ 4 ದಿಕ್ಕುಗಳಲ್ಲಿ 4 ಪ್ರಮುಖ ಮಠಗಳನ್ನ ಶಂಕರಾಚಾರ್ಯರು ಸ್ಥಾಪಿಸಿದ್ದಾರೆ. ಈ ಪೈಕಿ ಉತ್ತರಾಖಂಡದ ಬದ್ರಿನಾಥದ ಜ್ಯೋತಿರ್ಮಠ ಹಾಗೂ ಪುರಿಯ ಗೋವರ್ಧನ ಪೀಠದ ಶ್ರೀಗಳು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗುವುದಾಗಿ ಹೇಳಿದ್ದಾರೆ. ಆದ್ರೆ ಕರ್ನಾಟಕದ ಶೃಂಗೇರಿ ಶಾರದಾ ಪೀಠ ಹಾಗೂ ದ್ವಾರಕಾ ಶಾರದಾ ಪೀಠದ ಶ್ರೀಗಳು ರಾಮ ಮಂದಿರ ಉದ್ಘಾಟನೆಗೆ ಬೆಂಬಲ ಸೂಚಿಸಿ ಆಶೀರ್ವದಿಸಿದ್ದಾರೆ. ಆದ್ರೆ ಕೆಲ ಕಿಡಿಗೇಡಿಗಳು ತಮ್ಮ ಹೆಸರಲ್ಲಿ ಸುಳ್ಳು ಸುದ್ದಿಯನ್ನ ಹರಡಿಸ್ತಾ ಇದ್ದು, ಅದೆಲ್ಲವೂ ಸತ್ಯಕ್ಕೆ ದೂರ ಅಂತ ಅಧಿಕೃತ ಸಂದೇಶವನ್ನ ನೀಡಿದ್ದಾರೆ. ಅಂದಹಾಗೆ ಬದ್ರಿನಾಥ ಜ್ಯೋತಿರ್ಮಠದ ಅಭಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮೀಜಿಯವರು ಹಾಗೂ ಪುರಿಯ ಗೋವರ್ಧನ ಪೀಠದ ನಿಶ್ಚಲಾನಂದ ಸರಸ್ವತಿ ಸ್ವಾಮೀಜಿಗಳು ಉದ್ಘಾಟನೆಯನ್ನ ವಿರೋಧಿಸ್ತಾ ಇದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಆದ್ರೆ ಅಸಲಿ ವಿಚಾರ ಬೇರೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈ 2 ಪೀಠದ ಶ್ರೀಗಳು ಭಾಗಿಯಾಗ್ತಾ ಇಲ್ಲ ಅನ್ನೋದು ನಿಜವೇ, ಆದ್ರೆ ವಿರೋಧಿಸ್ತಾ ಇದ್ದಾರೆ ಅನ್ನೋದು ಸುಳ್ಳು ಸುದ್ದಿ. ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಳ್ಳುವ ಮುನ್ನವೇ ಗರ್ಭಗೃಹದಲ್ಲಿ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದ್ದು, ಇದು ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ 2 ಮಠಗಳು ಹೇಳಿದ್ವು. ತಾವು ಈ ಕಾರಣಕ್ಕಾಗಿ ಕಾರ್ಯಕ್ರಮಕ್ಕೆ ಗೈರು ಹಾಜರಾಗಲು ನಿರ್ಧರಿಸಿದ್ದೇವೆ ಅಂತ ತಿಳಿಸಿದ್ರು. ಅಲ್ಲದೆ ಇನ್ನೊಂದು ವಿಚಾರವನ್ನು ಸ್ಪಷ್ಟಪಡಿಸಿದ್ದಾರೆ. ಅದೇನಂದ್ರೆ, ನಮ್ಮ ಈ ನಿರ್ಧಾರವನ್ನ ಮೋದಿ ವಿರೋಧಿ ಅಂತ ದಯವಿಟ್ಟು ಯಾರು ಅರ್ಥೈಸಬಾರದು ಅಂತ. ಯಾಕಂದ್ರೆ ಶಾಸ್ತ್ರಗಳಲ್ಲಿ ಹೇಳಿರುವ ಅಂಶಗಳ ಆಧಾರದಲ್ಲಿ ನಾವು ಈ ನಿರ್ಧಾರವನ್ನ ಕೈಗೊಂಡಿದ್ದೇವೆ. ದೇವಸ್ಥಾನವು ಪೂರ್ಣಗೊಳ್ಳುವವರೆಗೆ ಅಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡೋದು ತಪ್ಪು ಅಂತ ಶಾಸ್ತ್ರಗಳು ಹೇಳುತ್ತವೆ. ಹಾಗಾಗಿ ನಾವು ಈ ಕಾರ್ಯಕ್ರಮದಿಂದ ದೂರ ಉಳಿದಿದ್ದೇವೆ ಅಂತ ತಿಳಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಮ ಮಂದಿರ ಉದ್ಘಾಟನೆಗೆ ಹಾಜರಾಗಲ್ಲ ಅಂತ ತಿಳಿಸಿದ್ದ ಕಾಂಗ್ರೆಸ್ ಅದಕ್ಕೆ ಕೆಲ ಕಾರಣಗಳನ್ನ ನೀಡಿತ್ತು. ಅದರಲ್ಲಿ ಒಂದು, ದೇಗುಲ ಪೂರ್ಣಗೊಳ್ಳುವ ಮುನ್ನವೇ ಉದ್ಘಾಟನೆ ಮಾಡಲಾಗ್ತಿದೆ ಅಂತ. ಇದು ರಾಜಕೀಯದ ಸಲುವಾಗಿ ಮಾಡ್ತಾ ಇರೋದು ಅಂತ. ಏನು, ಈ ಮಧ್ಯೆ ಸ್ವಾಮೀಜಿಗಳು ತಮ್ಮ ಅಭಿಪ್ರಾಯವನ್ನ ಹೊರ ಹಾಕಿದ್ದೇ ತಡ ಕಾಂಗ್ರೆಸ್ ಹಾಗೂ ಇತರೆ ವಿಪಕ್ಷಗಳು ಅದನ್ನೇ ಅಸ್ತ್ರ ಮಾಡಿಕೊಂಡಿವೆ. ಶ್ರೀಗಳ ಹೇಳಿಕೆಯನ್ನ ತಮಗೆ ಇಷ್ಟ ಬಂದಂತೆ ತಿರುಚಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡಲಾಗ್ತಾ ಇದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಇನ್ನು ಕಾಂಗ್ರೆಸ್ ಮಾತ್ರವಲ್ಲದೆ ಇಂಡಿಯಾ ಮೈತ್ರಿಕೂಟದ ಬಹುತೇಕ ಪಕ್ಷಗಳು ರಾಮ ಮಂದಿರದಿಂದ ದೂರ ಉಳಿದಿವೆ. ಆದರೆ ಇದರಿಂದ ಯಾರಿಗೆ ಹೆಚ್ಚು ನಷ್ಟ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಕಾಂಗ್ರೆಸ್, ಟಿಎಂಸಿ ಸೇರಿದಂತೆ ಹಲವು ಪಕ್ಷಗಳು ಈಗಾಗಲೇ ಬಹಿರಂಗ ಘೋಷಣೆಯನ್ನು ಮಾಡಿವೆ. ಇನ್ನು ಈ ಪಕ್ಷಗಳ ಕೆಲವು ಸದಸ್ಯರಿಗೆ ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗಿಯಾಗುವ ಆಸಕ್ತಿ ಇದ್ರೂ ಕೂಡ ಪಕ್ಷದ ಹೈಕಮಾಂಡ್ ನಿಲುವಿನಿಂದಾಗಿ ಏನೂ ಮಾಡದೆ ಪಕ್ಷದ ನಿರ್ಧಾರಕ್ಕೆ ಬದ್ಧವಾಗಿರಬೇಕಾದ ಪರಿಸ್ಥಿತಿ ಇದೆ. ಹಾಗೆ ನೋಡಿದ್ರೆ ಇಂಡಿಯಾ ಮೈತ್ರಿಕೂಟದ ಅಂಗಪಕ್ಷ ಡಿಎಂಕೆ ನಾಯಕರು ಬಹಿರಂಗವಾಗಿಯೇ ಹಿಂದೂ ವಿರೋಧಿ ಹೇಳಿಕೆ ನೀಡುತ್ತಾರೆ. ಇತ್ತೀಚೆಗೆ ಡಿಎಂಕೆ ನಾಯಕ ಉದಯನಿಧಿ ಸ್ಟಾಲಿನ್ ನೀಡಿದ ಹೇಳಿಕೆಗಳಿಂದ ಶುರುವಾಗಿ ಹಲವು ನಾಯಕರು ವಿವಾದವನ್ನ ಸೃಷ್ಟಿಸಿದ್ದಾರೆ. ಆದ್ರೆ ಇದರಿಂದ ತಮಿಳುನಾಡಿನಲ್ಲಿ ರಾಜಕೀಯವಾಗಿ ಡಿಎಂಕೆಗೆ ಅತಿ ದೊಡ್ಡ ಮಟ್ಟದ ನಷ್ಟ, ಹಾನಿ ಆಗದೇ ಇರಬಹುದು ಅಂತ ಅಂದಾಜಿಸಲಾಗುತ್ತೆ. ಇತ್ತ ಪಶ್ಚಿಮ ಬಂಗಾಳದಲ್ಲೂ ಇದೇ ಪರಿಸ್ಥಿತಿ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಜೈ ಶ್ರೀರಾಮ್ ಘೋಷಣೆ ಕೂಗಿ ಪ್ರಚಾರದ ಕಣದಲ್ಲಿ ಅಬ್ಬರಿಸಿದ್ರು. ಇದರಿಂದ ಟಿಎಂಸಿಗೆ ಅತಿ ದೊಡ್ಡ ನಷ್ಟವೇನೂ ಆಗಿರಲಿಲ್ಲ.
ಹೀಗಾಗಿ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಟಿಎಂಸಿ ನಿಲುವಿನಿಂದ ಪಕ್ಷಕ್ಕೆ ಅಂತಹ ದೊಡ್ಡ ನಷ್ಟ ಆಗಲ್ಲ ಅಂತ ಅಂದಾಜಿಸಲಾಗಿದೆ. ಆದರೆ ಕಾಂಗ್ರೆಸ್ ಪಕ್ಷ ಡಿಎಂಕೆ ಹಾಗೂ ಟಿಎಂಸಿ ರೀತಿಯಲ್ಲಿ ಪ್ರಾದೇಶಿಕ ಪಕ್ಷವಲ್ಲ. ರಾಷ್ಟ್ರ ಮಟ್ಟದಲ್ಲಿ ವಿವಿಧೆಡೆ ಕಾಂಗ್ರೆಸ್ ಪಕ್ಷಕ್ಕೆ ಹಿಂದೂ ಮತಗಳು ಕೂಡ ಕೈ ಕೊಡುವ ಭೀತಿಯಂತೂ ಇದ್ದೇ ಇದೆ. ಅದರಲ್ಲೂ ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಕಾಂಗ್ರೆಸ್ನ ನಿಲುವು ಜನರ ಭಾವನೆಗಳಿಗೆ ಧಕ್ಕೆ ತರಬಹುದು ಅಂತ ಅಂದಾಜಿಸಲಾಗಿದೆ. ಇನ್ನು ಗಮನಿಸಬೇಕಾದ ಅಂಶ ಅಂದ್ರೆ ದೇಶದಲ್ಲಿ ಸಾಕಷ್ಟು ಪ್ರಾದೇಶಿಕ ಪಕ್ಷಗಳು ಮುಸ್ಲಿಂ ಹಾಗೂ ಅಲ್ಪಸಂಖ್ಯಾತರ ಓಲೈಕೆ ಮಾಡಿದ್ರೂ ಹಿಂದೂ ವಿರೋಧಿ ಪಕ್ಷ ಅನ್ನೋ ಹಣೆಪಟ್ಟಿ ದೊಡ್ಡ ಮಟ್ಟದಲ್ಲಿ ಇರೋದು ಕಾಂಗ್ರೆಸ್ಗೆ ಅನ್ನೋದು ಜನರ ಅಭಿಪ್ರಾಯ. ಆದ್ರಿಂದ ರಾಮ ಮಂದಿರ ವಿಚಾರದಲ್ಲಿ ನಿರ್ಲಕ್ಷ್ಯ ಅಥವಾ ನಕಾರಾತ್ಮಕ ತಂತ್ರ ಎರಡೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ತರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ರಾಮ ಮಂದಿರದಿಂದ ಕಾಂಗ್ರೆಸ್ ದೂರ ಸರಿದಿರೋ ಬಗ್ಗೆ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಕೂಡ ಪ್ರಶ್ನೆ ಎತ್ತಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ದೇಶದ ಜನತೆಯ ಬಹುದಿನಗಳ ಕನಸಾಗಿದೆ. ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಭಾರತದ ಹಬ್ಬವಾಗಿದೆ. ಇಂತಹ ಸುಸಂದರ್ಭದಲ್ಲಿ ಕಾಂಗ್ರೆಸ್ ರಾಮ ಮಂದಿರದಿಂದ ದೂರ ಉಳಿಯುವ ನಿರ್ಧಾರವನ್ನ ಹೊರಹಾಕಿದೆ. ಆದರೆ ಇದಕ್ಕೆ ಸೂಕ್ತ ಕಾರಣವನ್ನ ಅವರು ತಿಳಿಸಲೇಬೇಕು ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಸವಾಲೆಸೆದಿದ್ದಾರೆ. ಇನ್ನು ಇದೆಲ್ಲದರ ಮಧ್ಯೆ ಅಯೋಧ್ಯೆ ಹೆಸರಲ್ಲಿ ಹೊಸ ದಾಖಲೆಯೊಂದು ನಿರ್ಮಾಣವಾಗಿದೆ. ಹೌದು, ಅದೇನಂದ್ರೆ ಗೋವಾ ಹಾಗೂ ನೈನತಾಲ್ಗಿಂತ ಹೆಚ್ಚಾಗಿ ಅಯೋಧ್ಯೆ ಬಗ್ಗೆ ಜನ ಸರ್ಚ್ ಮಾಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮೂಲಕ ಮಾಹಿತಿ ಹಂಚಿಕೊಂಡಿರೋ ಓಯೋ ಮುಖ್ಯಸ್ಥ ರಿತೇಶ್ ಅಗರ್ವಾಲ್, ಸದ್ಯ ಭಾರತದಲ್ಲಿ ಧಾರ್ಮಿಕ ಪ್ರದೇಶಗಳಿಗೆ ಹೆಚ್ಚು ಬೇಡಿಕೆ ಇದೆ. ಓಯೋ ಬಳಕೆದಾರರ ಪೈಕಿ ಅಯೋಧ್ಯೆಯನ್ನ ಹುಡುಕುವವರ ಸಂಖ್ಯೆಯಲ್ಲಿ 70% ಏರಿಕೆಯಾಗಿದೆ. ಉಳಿದಂತೆ ಗೋವಾ 50% ಹಾಗೂ ನೈನತಾಲ್ 60% ಸರ್ಚ್ ಆಗಿದೆ. ಆಶ್ಚರ್ಯ ಏನಂದ್ರೆ ಗೋವಾಗಿಂತ ಹೆಚ್ಚಾಗಿ 2 ಧಾರ್ಮಿಕ ಸ್ಥಳಗಳ ಬಗ್ಗೆ ಜನ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ. ಈ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಇನ್ನು 5 ವರ್ಷಗಳಲ್ಲಿ ಸ್ಪಿರಿಚುವಲ್ ಟೂರಿಸಂ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕಾಣಲಿದೆ ಅಂತ ತಿಳಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಓಯೋ ಸಂಸ್ಥೆ ರಾಮ ಮಂದಿರ ಉದ್ಘಾಟನೆಗೂ ಮುನ್ನವೇ ರೂಮ್ಗಳ ಸಂಖ್ಯೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಮುಂದಾಗಿದೆ. ಅಯೋಧ್ಯೆ ಸುತ್ತಮುತ್ತ 10,000 ರೂಮ್ಗಳನ್ನ ಹೊಂದೋದಕ್ಕೆ ಓಯೋ ಮುಂದಾಗಿದೆ. ಈ ಪೈಕಿ 150 ಎಕಾನಮಿ ಹೋಟೆಲ್ಗಳು, 30 ಧರ್ಮಶಾಲೆಗಳು ಹಾಗೂ 20 ಐಷಾರಾಮಿ ಹೋಟೆಲ್ಗಳಲ್ಲಿ ಓಯೋ ರೂಮ್ಗಳು ಲಭ್ಯವಿರಲಿದೆ. ಇನ್ನೊಂದೆಡೆ ಅಯೋಧ್ಯೆ ಟ್ರೆಂಡ್ ಬಗ್ಗೆ ಮೇಕ್ ಮೈ ಟ್ರಿಪ್ ಕೂಡ ಸದ್ಯದ ಮಾಹಿತಿಯನ್ನ ಹೊರಹಾಕಿದೆ. ಅದೇನೆಂದ್ರೆ ಕಳೆದ ವರ್ಷಗಳಿಗಿಂತ ಈ ವರ್ಷ ಅಯೋಧ್ಯೆ ಪ್ರವಾಸಿಗರ ಸಂಖ್ಯೆ 5 ಪಟ್ಟು ಹೆಚ್ಚಾಗಿದೆ. ಅಲ್ಲದೆ ದೇಶದ ಟಾಪ್ 10 ಪಿಲಿಗ್ರಿಮೇಜ್ ಸೈಟ್ಗಳಲ್ಲಿ ಅಯೋಧ್ಯೆಯ ನೈಟ್ ಬುಕಿಂಗ್ 10% ಇದೆ. ಇನ್ನು ಇನಾಗರೇಷನ್ ಹತ್ತಿರದ ದಿನಗಳಲ್ಲಿ ಅಯೋಧ್ಯೆಯ ನಿಯರ್ ಬೈ ಹೋಟೆಲ್ಗಳ ಭಾಗಶಃ ಎಲ್ಲಾ ರೂಮ್ಗಳು ಬುಕ್ ಆಗಿವೆ. ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದಂತೆ ರೂಮ್ಗಳ ಪ್ರೈಸ್ ಕೂಡ ಜಾಸ್ತಿ ಆಗಿದ್ದು ಕೆಲವೆಡೆ 70,000 ರೂಗಳವರೆಗೂ ಬುಕಿಂಗ್ ಆಗಿದೆ. ಒಟ್ನಲ್ಲಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನಾ ಸಮಯ ಹತ್ತಿರ ಆಗ್ತಾ ಇದ್ದಂತೆ ಹಲವು ವಿಚಾರಗಳು ಸುದ್ದಿ ಆಗ್ತಾ ಇವೆ. ಇನ್ನು ಅಯೋಧ್ಯೆ ಬಗೆಗಿನ ನೆಗೆಟಿವ್ ವಿಚಾರಗಳಿಗೆ ಜನರು ಮಾತ್ರ ತಲೆಕೆಡಿಸಿಕೊಂಡಿಲ್ಲ. ದೇಗುಲ ಪೂರ್ಣ ಆಗೋದಕ್ಕೂ ಮುನ್ನವೇ ಉದ್ಘಾಟನೆ ಅನ್ನೋ ಆರೋಪಕ್ಕೆ ಪ್ರತಿಕ್ರಿಯಿಸ್ತಾ ಇರೋ ರಾಮ ಭಕ್ತರು ಅದೆಷ್ಟೋ ಮನೆಗಳನ್ನ ಪೂರ್ಣ ಆಗೋದಕ್ಕೂ ಮುನ್ನವೇ ಗೃಹ ಪ್ರವೇಶ ಮಾಡಿದ ಉದಾಹರಣೆಗಳಿವೆ. ಒಳ್ಳೆ ಮುಹೂರ್ತದಲ್ಲಿ ಉದ್ಘಾಟನೆ ಆಗಬೇಕು ಅನ್ನೋದು ಎಲ್ಲರ ಆಶಯ. ಆದ್ರಿಂದ ರಾಮ ಮಂದಿರ ಉದ್ಘಾಟನೆಗೆ ಯಾವುದೇ ಆಕ್ಷೇಪ ಇಲ್ಲ ಅಂತಿದ್ದಾರೆ ಜನರು. ಅದೇನೇ ಇರಲಿ, ಭಾರತೀಯರ ಅದೆಷ್ಟೋ ಶತಮಾನದ ಕನಸು ಸಾಕಾರವಾಗೋ ಸುಸಮಯ ಬಂದಿರೋದು ಸಂತಸದ ವಿಚಾರ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.